ನಮಸ್ಕಾರ ವೀಕ್ಷಕರೇ. ಸೆನ್ಸಸ್ ಆಫ್ ಇಂಡಿಯಾ ಸೆಲ್ಫ್ ಎನ್ಯುಮರೇಷನ್ ಸ್ವಯಂ ಗಣತಿ HLO ಲಾಗಿನ್. ಸ್ವಯಂ ಗಣತಿ ನಿಮ್ಮ ಮನೆಯ ಗಣತಿಯನ್ನು ನೀವೇ ಯಾವುದಾದ್ರೂ ಒಂದು ಮೊಬೈಲನ್ನು ಬಳಸೋದ್ರ ಮುಖಾಂತರ, ಅಂದರೆ ಯಾರೇ ಒಬ್ಬರು ಮೊಬೈಲ್ ನಂಬರನ್ನು ಬಳಸೋ ಮುಖಾಂತರವಾಗಿ ಸೆಲ್ಫ್ ಎನ್ಯುಮರೇಷನನ್ನು ನೀವು ಮಾಡ್ಕೋಬೇಕು. ಆ ರೀತಿ ಮಾಡ್ಕೊಂಡಾದಾಗ ಗಣತಿದಾರರು ಬಂದಾಗ ಬೇಗ ಆಗೋಗುತ್ತೆ. ಕೆಲವೇ ನಿಮಿಷಗಳಲ್ಲಿ ಅವ್ರಿಗೆ ನಿಮಗೆ ಬಂದಿರೋ ಕೊನೆಗೆ ID ನಂಬರನ್ನು ಅವರು ತೋರಿಸಿದಾಗ ಅವರು ನೀವು ಮಾಡಿರೋಂತಹ ಗಣತಿ ಸ್ವಯಂ ಗಣತಿ ಸರಿ ಇತ್ತು ಅಂತ ನೀವು ಹೇಳಿದರೆ ಅವರು ಓಕೆ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಹಾಗಾಗಿ ನೀವು ಸ್ವಯಂ ಗಣತಿನ ಮಾಡೋ ವಿಧಾನವನ್ನು ತಿಳ್ಕೊಳ್ಳೋದಕ್ಕೆ ಈ ರೀತಿ ಗೂಗಲ್ ಕ್ರೋಮ್ ಆಗಲಿ, ವೆಬ್ ಬ್ರೌಸರ್ಗಳು ಹೇಳ್ತಾ ಇದ್ದೀನಿ, ಅಥವಾ ಫೈರ್ಫಾಕ್ಸ್ ಆಗಲಿ, ಯಾವುದಾದ್ರಲ್ಲೂ ಸರಿ, ಅಥವಾ ಬೇರೆ ಯಾವುದೇ ವೆಬ್ ಬ್ರೌಸರಲ್ಲಾಗಲಿ ಈ ಒಂದು ವೆಬ್ಸೈಟ್ ವಿಳಾಸವನ್ನು ಎಂಟರ್ ಮಾಡಬೇಕು. ವೆಬ್ಸೈಟ್ ವಿಳಾಸವನ್ನು ನಾನೀಗ ಹೇಳ್ತೀನಿ ಮುಂದೆ. ಈಗ ಏನು ಮಾಡಬೇಕಂತ ಅಂದರೆ, ವೆಬ್ಸೈಟ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದಾಗ ಸೆಲೆಕ್ಟ್ ಸ್ಟೇಟ್ ಅಂತ ಇದೆ. ಇಲ್ಲಿ ನಿಮ್ಮ ರಾಜ್ಯವನ್ನು ಮೊದಲು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಇಡೀ ಭಾರತ ದೇಶದಲ್ಲಿರುವ ರಾಜ್ಯಗಳು ಎಲ್ಲ ಇಲ್ಲಿ ಶೋ ಆಗ್ತಾ ಇರ್ತವೆ. ಇಲ್ಲಿ ನಾವು ನಮ್ಮ ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿದೆ ನೋಡಿ, ಕರ್ನಾಟಕ ಸೆಲೆಕ್ಟ್ ಮಾಡ್ಕೊತೀನಿ. ಆಮೇಲೆ ಎಂಟರ್ ಕ್ಯಾಪ್ಚಾ ಅಂತ ಇದೆ. ಇಲ್ಲಿ ಪಕ್ಕದಲ್ಲಿರೋ ಆಲ್ಫಾಬೆಟಿಕ್ ಬಿಗ್ ಲೆಟರ್, ಸ್ಮಾಲ್ ಲೆಟರ್ಸ್ ಇದೆ, ಇಂಗ್ಲೀಷ್ ಲೆಟರ್ಸ್ಗಳು. ಅವನ್ನ ಅದು ಯಾವ ರೀತಿ ಕಾಣುತ್ತೆ ಅದೇ ರೀತಿ ಒತ್ತಬೇಕು, ಎಂಟರ್ ಮಾಡಿ. ಅದಾದಮೇಲೆ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಬೇಕಾಗುತ್ತೆ. ಈಗ ನಾನು ಟೈಪ್ ಮಾಡ್ತಾ ಇದ್ದೀನಿ ನೋಡಿ. H ಸ್ಮಾಲ್ ಲೆಟ್ರ್ ಇದೆ, F ಬಿಗ್ ಲೆಟ್ರ್ ಇದೆ, ಆನಂತರ I ಬಿಗ್ ಲೆಟ್ರ್ ಇದೆ, ಆನಂತರ Z ಸ್ಮಾಲ್ ಲೆಟ್ರ್ ಇದೆ, P ಬಿಗ್ ಲೆಟ್ರ್ ಇದೆ, M ಸ್ಮಾಲ್ ಲೆಟ್ರ್ ಇದೆ ನೋಡಿ. HFIZPM ಈ ರೀತಿ ಕ್ಯಾಪ್ಚಾ ಕೋಡ್ ಇಲ್ಲಿ ಬಲಭಾಗದಲ್ಲಿ ಏನಿದೆ ಅದನ್ನು ನಾವು ಎಂಟ್ರಿ ಮಾಡ್ತೀವಿ. ಇದು ನಿಮಗೆ ಸರಿ ಕಾಣಿಸ್ತಿಲ್ಲ, ಮತ್ತು ಬೇರೆ ಥರ ಬೇಕು ಲೆಟರ್ಸ್ ಅಂದರೆ ಇಲ್ಲಿ ಒಂದು ಆರೋ ಮಾರ್ಕ್ ಇದೆ ನೋಡಿ, ರೌಂಡಕ್ಕೆ ಬಂದಿರೋ ಥರ, ಅದ್ರ ಮೇಲೆ ಕ್ಲಿಕ್ ಮಾಡಿ ಬೇರೆ ಥರ ಬರುತ್ತೆ, ಈಸಿಯಾಗಿರೋದು. ಏನಾದರೂ ಕನ್ಫ್ಯೂಸ್ ಆದರೆ ಇವಾಗ ನೋಡೋಣ. ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ಕೊಡ್ತೀನಿ ನಾನು. ಎರರ್ ಮತ್ತು ಇನ್ವ್ಯಾಲಿಡ್ ಕ್ಯಾಪ್ಚಾ ಅಂತ ಬಂತು, ಅಂದರೆ ಇಲ್ಲಿ ಕ್ಯಾಪ್ಚಾ ಇನ್ವ್ಯಾಲಿಡ್ ಆಗಿದೆ. ಹಾಗಾಗಿ ಮತ್ತೆ ಮೊದಲಿಂದ ಒತ್ತುತ್ತೀನಿ. ಆಮೇಲೆ ಕ್ಯಾಪ್ಚನ ನೀವು ಕರೆಕ್ಟಾಗಿ ಎಂಟರ್ ಮಾಡಿ ವೆರಿಫೈ ಅನ್ನೋದನ್ನು ಕೊಟ್ಟ ಮೇಲೆ ಓಕೆ ಈ ರೀತಿ ಬರುತ್ತೆ, ವೆಲ್ಕಮ್ ನೋಟು. ನೀವು ಇದನ್ನು ಓದ್ಕೊಳ್ಳಿ, ಆನಂತರ ಓಕೆ ಅಂತ ಕೊಡಿ. ಇವಾಗ ನೋಡಿ ಈ ರೀತಿಯಾಗಿ. ಆಮೇಲೆ ನೋಡಿ ಇಲ್ಲಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡೋದು, ನೇಮ್ ಆಫ್ ದಿ ಹೆಡ್ ಆಫ್ ದಿ ಹೌಸ್ ಹೋಲ್ಡ್ ಅಂತ ಇದೆ. ಮನೆಯ ಮುಖ್ಯಸ್ಥರ ಹೆಸರನ್ನು ಇಲ್ಲಿ ಟೈಪ್ ಮಾಡಿ. ಆನಂತರ ಇಲ್ಲಿ ಮೊಬೈಲ್ ನಂಬರನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಇಮೇಲ್ ನಂಬರ್ ಇದ್ದರೆ ಕೊಡಿ, ಇಲ್ಲ ಅಂದರೆ ಬೇಡ. ಆಮೇಲೆ ವೆರಿಫೈ ಅನ್ನೋದನ್ನು ನೀವು ವೆರಿಫೈ ಆ್ಯಂಡ್ ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನೋಡಿ ಅದು ಸಕ್ಸಸ್ ಅಂತ ಬಂದಿದೆ. OTP ಸೆಂಡ್ ಟು ಯುವರ್ ಮೊಬೈಲ್ ನಂಬರ್ ಅಂತ ಇದೆ. ಇಲ್ಲಿ ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಈಗ ನಾವು OTP ಫೋನಿಗೆ ಬಂದಿರೋದನ್ನು ಎಂಟ್ರಿ ಮಾಡೋದಕ್ಕೆ ಇಲ್ಲಿ ಸಮಯ ಇನ್ನು 1 ನಿಮಿಷ 35 ಸೆಕೆಂಡ್ ಉಳಿದಿದೆ. ಇದು ಒಟ್ಟು 2 ನಿಮಿಷದೊಳಗೆ ಎಂಟ್ರಿ ಮಾಡಬೇಕಾದ ಅಗತ್ಯ ಇದೆ. ಆಮೇಲೆ ಇಲ್ಲಿ ಮೇಲ್ಗಡೆ ನೋಡಿ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಇದೆ. ನೀವು ಸೆಲೆಕ್ಟ್ ಲ್ಯಾಂಗ್ವೇಜಲ್ಲಿ ಏನೋ ಕನ್ನಡ, ಇಂಗ್ಲೀಷ್, ಹಿಂದಿ ನಿಮ್ಗೆ ಯಾವ್ದು ಬೇಕು ಅದನ್ನು ತೊಗೋಬಹುದಾಗಿದೆ. ನಾನಿಲ್ಲಿ ಕನ್ನಡನ ಸೆಲೆಕ್ಟ್ ಮಾಡಿದ್ದೀನಿ. ಈಗ OTPನ ಎಂಟ್ರಿ ಮಾಡೋದಕ್ಕೆ ಇನ್ನು 1.25 ನಿಮಿಷ ಹತ್ರ ಉಳಿದಿದೆ. ಈಗ OTPನ ನಾನು ನೋಡ್ತಾ ಇದ್ದೀನಿ. OTP ಬಂದಿದೆ, ಅದು ಎಂಟ್ರಿ ಮಾಡೋಣ ಇವಾಗ.
ಏನಿದೆ ನೋಡಿ, ಎಂಟ್ರಿ ಮಾಡ್ತೀನಿ. 3 2 2 6 7 7 ಇದಾಗಿದೆ ಒನ್ ಟೈಮ್ ಪಾಸ್ವರ್ಡು. ಇಲ್ಲಿ ವೆರಿಫೈ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಆಮೇಲೆ ಈ ರೀತಿಯಾಗಿ ಪೇಜ್ ಓಪನ್ ಆಗ್ತಾ ಇದೆ ನೋಡಿ. ಈಗ ಮನೆಪಟ್ಟಿ ಕಾರ್ಯಾಚರಣೆಗಳು ಸ್ವಯಂ ಗಣತಿ SC ಇಲ್ಲಿ ಏನಿದೆ, ಈಗ ನಾವು ಮೊದಲು ಕರ್ನಾಟಕ ಸೆಲೆಕ್ಟ್ ಮಾಡೋದ್ರಿಂದ ಕರ್ನಾಟಕ ಅನ್ನೋದು ಹಾಗೆ ಬಂದಿದೆ. ಇಲ್ಲಿ ಜಿಲ್ಲೆಯನ್ನು ನಾವೀಗ ಈಗ ಸೆಲೆಕ್ಟ್ ಮಾಡಬೇಕು. ಆನಂತರ ನೀವು ಇರುವಂತಹ ಊರಿನ ಪಿನ್ ಕೋಡನ್ನು ನಾವಿಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ಇಲ್ಲಿ ಜಿಲ್ಲೆಯನ್ನು ನಾವು ಏನು ಸೆಲೆಕ್ಟ್ ಮಾಡ್ತೀನಿ, ಹಾಸನ ಸೆಲೆಕ್ಟ್ ಮಾಡ್ತೀನಿ. ಪಿನ್ ಕೋಡ್ ನಂಬರ್, ಪೋಸ್ಟಲ್ ಪಿನ್ ಕೋಡ್ ನಂಬರನ್ನು ಒತ್ತುತ್ತೀವಿ. ಈಗ ನಾನು ಪಿನ್ ಕೋಡ್ ನಂಬರನ್ನು ಎಂಟರ್ ಮಾಡಿದ್ದೀನಿ. ನಂತರ ಇಲ್ಲಿ ಗ್ರಾಮ, ಪಟ್ಟಣ, ಪ್ರದೇಶ, ಮಜರೆ ಗ್ರಾಮ, ಗುರುತಿನ ಸ್ಥಳ, ನಾವು ಇರುವಂತಹ ಊರಾಗಲಿ ವಿಲೇಜ್ ಗ್ರಾಮ ಆಗಿರಲಿ ಅದನ್ನು ಇಲ್ಲಿ ನಾವು ಎಂಟರ್ ಮಾಡಬೇಕಾಗುತ್ತೆ. ನಾನು ನಮ್ಮ ಪ್ರದೇಶವನ್ನು ಎಂಟರ್ ಮಾಡ್ತೀನಿ. ಎಕ್ಸಾಂಪಲಾಗಿ ಎಂಟರ್ ಮಾಡ್ತಾಯಿದ್ದೀನಿ. ಈಗ ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀವಿ, ಅದು ಆಟೋಮೆಟಿಕ್ಕಾಗಿ ತೋರಿಸುತ್ತೆ. ನಾವೀಗ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡಾಗ ಮುಂದೆ ನೋಡೋಣ. ಈಗ ಇಲ್ಲಿ ಹುಡುಕಿ ಅಂತ ಇದೆ ನೋಡಿ, ಈ ಬಲಭಾಗದಲ್ಲಿ ನೀಲಿ ಕಲರ್ ಮೇಲೆ ವೈಟ್ ಕಲರಲ್ಲಿ ಹುಡುಕಿ ಅಂತ ಇದೆ. ನೀವು ಇಂಗ್ಲೀಷನ್ನು ಸೆಲೆಕ್ಟ್ ಮಾಡಿದ್ರೆ ಲ್ಯಾಂಗ್ವೇಜನ್ನು ಇಲ್ಲಿ ಸರ್ಚ್ ಅಂತ ಬಂದಿರೋದು ಅಷ್ಟೇ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ಏನು ಲೊಕೇಶನ್ ಎಲ್ಲ ಬರುತ್ತೆ. ನೋಡಿ, ವಿಳಾಸ ಸಿದ್ಧವಾಗಿದೆ. ಪ್ರಸ್ತುತ ಮಾರ್ಕರ್ ಸ್ಥಾನಕ್ಕಾಗಿ ವಿಳಾಸವನ್ನು ಪರಿಹರಿಸಲಾಗಿದೆ. ಅಕ್ಷಾಂಶ, ರೇಖಾಂಶ, ಲ್ಯಾಂಗಿಟ್ಯೂಡ್, ಲ್ಯಾಟಿಟ್ಯೂಡು ಅಂತ ಏನು ಕರಿತೀವಿ, ಅದು ನಂಬರು ಪ್ರತ್ಯೇಕವಾದ ಲೊಕೇಶನನ್ನು ಇದು ಅದು ಒಂದು ಐಡೆಂಟಿ ಸೂಚಕವಾಗಿರುತ್ತೆ ನಂಬರು. ಈಗ ಬಂದಿದೆ. ಮತ್ತು ಏನಾದರೂ ನೀವು ರಾಂಗ್ ಎಂಟ್ರಿ ಮಾಡಿದರೆ ಸರಿಪಡಿಸ್ಬೇಕಂದ್ರೆ ಮರುಹೊಂದಿಸಿ ಅಂತ ಒತ್ತುತ್ತೀರ. ಮತ್ತು ಉಳಿಸಿ ಮತ್ತು ಮುಂದೆ ಸಾಗಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋಣ. ಇವಾಗ ಆಮೇಲೆ ಇಲ್ಲಿ ನಾನು ಎಂಟ್ರ್ ಮಾಡಿದಂತಹ ಲೊಕೇಶನ್ ಇಲ್ಲಿ ರೆಡ್ ಮಾರ್ಕಲ್ಲಿ ಗೋಚರವಾಗಿದೆ ನೋಡಿ. ಇಲ್ಲಿ ಇಲ್ಲಿ ರೆಡ್ ಕಲರು ಕೊಳ್ತಿದೆ ಇದೆ ನೋಡಿ, ಒಂದು ರೌಂಡ್ ಮಾರ್ಕು. ಅಲ್ಲಿ ಲೊಕೇಶನ್ ನಾನು ಕೊಟ್ಟಿರೋದು ಸರಿಯಾಗಿದೆ. ಅಂದರೆ ಸ್ಥಳ, ಊರಿನ ಹೆಸರು ಇಲ್ಲಿ ಕಾಣ್ತಾ ಇದೆ ನೋಡಿ. ಈಗ ನೆಕ್ಸ್ಟ್ ಇಲ್ಲಿ ಎಡಭಾಗದಲ್ಲಿ ದೃಢೀಕರಿಸಿ ಅಂತ ಬ್ಲೂ ಇತ್ತು, ಅದನ್ನು ಒತ್ತಿದೆ. ಅದಾದಮೇಲೆ ಉಳಿಸಿ ಮತ್ತು ಮುಂದೆ ಸಾಗಿ ಅನ್ನೋದು ಇಲ್ಲಿ ನಮಗೆ ಅವಕಾಶ ಇದೆ ಒತ್ತೋದಕ್ಕೆ. ಹಾಗಾಗಿ ಬಲಭಾಗದಲ್ಲಿ ಕೆಳಗಡೆ ನೋಡಿ ಉಳಿಸಿ ಮತ್ತು ಮುಂದೆ ಸಾಗಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಸ್ಥಳವನ್ನು ದೃಢೀಕರಿಸಿ. ಈಗ ನಿಮ್ಮ ವಾಸಸ್ಥಳ ಇದು ನಂಬರ್, ಲ್ಯಾಂಗಿಟ್ಯೂಡ್, ಲ್ಯಾಟಿಟ್ಯೂಡ್. ಇಲ್ಲಿ ಏನು, ದಯವಿಟ್ಟು ನಿಮ್ಮ ಮನೆಯ ಸ್ಥಳವನ್ನು ದೃಢೀಕರಿಸಿ. ತಪ್ಪಾದ ಸ್ಥಳದ ಸಂದರ್ಭದಲ್ಲಿ ನಿಮ್ಮ ಸ್ವಯಂ ಗಣತಿಯ ಮಾಹಿತಿಗಳು ಗಣಿತದಾರರಿಗೆ ಪಡೆಯಲು ಸಾಧ್ಯ ಇಲ್ಲ. ನೀವು ಆಯ್ಕೆ ಮಾಡಿದ ಸ್ಥಳದೊಂದಿಗೆ ಮುಂದುವರಿಯಲು ಬಯಸುತ್ತೀರಾ ಅಂತ ಇದೆ. ಓಕೆ, ಹೌದು ಅಂತ ಕ್ಲಿಕ್ ಮಾಡ್ತೀರಾ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಈಗ ಮನೆಪಟ್ಟಿ ಕಾರ್ಯಾಚರಣೆಗಳು ಸ್ವಯಂ ಗಣತಿ ಪೇಜ್ ಈಗ ವರ್ಕ್ ಪ್ರಾರಂಭವಾಗಿದೆ. ಸ್ಥಳದ ವಿವರಗಳು ಮೊದಲನೇದು ನಡೀತಾ ಇದೆ, ರೈಟ್ ಮಾರ್ಕ್ ಬಿದ್ದಿದೆ ನೋಡಿ, ಇದು ಆಗಿದೆ ಸ್ಥಳದ ವಿವರಗಳು. ಎರಡನೇದು ಇನ್ನೂ ರೈಟ್ ಮಾರ್ಕ್ ಬಿದ್ದಿಲ್ಲ, ಈಗ ನಡೀತಾ ಇದೆ. ಏನಿದೆ, ಜನಗಣತಿ ಮನೆ ವಿವರಗಳು. ಇದು ಮುಗಿದ ಮೇಲೆ ಇದನ್ನು ಸೇವ್ ಅಂತ ಕೊಟ್ಟ ಮೇಲೆ, ನಾವು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟ ಮೇಲೆ ನೆಕ್ಸ್ಟ್ ಇದಕ್ಕೆ ರೈಟ್ ಮಾರ್ಕ್ ಬಿದ್ದು ಅನಂತರ ಸಾಮಾನ್ಯ ಮಾಹಿತಿಯನ್ನು ಕೊಡ್ತೀವಿ. 3ನೇ ನಂಬರು. 4ನೇ ನಂಬರು ಸೌಲಭ್ಯಗಳು, ಅನುಕೂಲಗಳು, ವಸ್ತುಗಳು ಏನಿದೆ. ಅನಂತರ 5ನೇದರಲ್ಲಿ ಅದೇ ಆಸ್ತಿ ಸ್ವತ್ತುಗಳ ಬಗ್ಗೆ ಬರುತ್ತೆ. 6ನೇದರಲ್ಲಿ ಮತ್ತೆ ನಾವು ಕೊಟ್ಟಿರೋದು ಎಂಟ್ರಿ ಮಾಡೋದನ್ನೆಲ್ಲ ಮತ್ತೆ ವೀಕ್ಷಣೆ ಮಾಡಿ ಮತ್ತೆ ತಿದ್ದುಪಡಿ ಮಾಡೋದಾದರೆ ಮಾಡಿ ಆನಂತರ ದೃಢೀಕರಣವನ್ನು ಮಾಡ್ತೀವಿ. ಈಗ ಇಲ್ಲಿ ಜನಗಣತಿ ಮನೆ ವಿವರಗಳು. ಒಂದು ಜನಗಣತಿ ಮನೆಯು ರಸ್ತೆ, ಸಾಮೂಹಿಕ ಅಂಗಳ ಅಥವಾ ಮೆಟ್ಟಿಲು ಮುಂತಾದ ಸ್ಥಳದಿಂದ ಪ್ರತ್ಯೇಕವಾದ ಮುಖ್ಯ ದ್ವಾರವನ್ನು ಹೊಂದಿರುವ ಮತ್ತು ಪ್ರತ್ಯೇಕವಾದದೊಂದು ಘಟಕದಂತೆ ಉಪಯೋಗಿಸಲ್ಪಡುತ್ತಿರುವ ಅಥವಾ ಪರಿಗಣಿಸಲ್ಪಟ್ಟಿರುವ ಒಂದು ಕಟ್ಟಡ
ಅಥವಾ ಕಟ್ಟಡದಿಂದ ಭಾಗವಾಗಿರುತ್ತದೆ. ಈಗ ಜನಗಣತಿ ಮನೆ ನೆಲಕ್ಕೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ ಏನಿದೆ, ಮಣ್ಣು, ಮರ, ಸೊಟ್ಟೆ, ಇಟ್ಟಿಗೆ, ಅದು ಬಿದಿರು, ಮರ, ಆದಮೇಲೆ ಇಲ್ಲಿ ಕಲ್ಲು, ಸಿಮೆಂಟು, ಮೊಸಾಯಿಕ್, ಇತರೆ ಸಾಮಗ್ರಿ, ಆಮೇಲೆ ಈ ಥರ ಎಲ್ಲ ಇದೆ. ಇದು ಏನು ಸೆಲೆಕ್ಟ್ ಮಾಡಿ ನೆಲಕ್ಕೆ ಪ್ರಧಾನವಾಗಿ ಬಳಸಿರೋದು ಮೊಸಾಯಿಕ್, ನೆಲದ ಟೈಲ್ಸ್ ಅಂತ ಹಾಕ್ತೀನಿ, ಅಥವಾ ನಿಮ್ದು ಏನಿರುತ್ತೆ ಅದನ್ನು ಹಾಕಿ. ಅನಂತರ ಎರಡನೇ ಪ್ರಶ್ನೆ, ಜನಗಣತಿ ಮನೆಯ ಗೋಡೆಗೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ. ಗೋಡೆಗೆ ಏನಿದೆ? ಉತ್ತರ: ಹುಲ್ಲು, ತಡಿಕೆ, ಬಿದಿರು, ಪ್ಲಾಸ್ಟಿಕ್, ಪಾಲಿಥೀನ್, ಮಣ್ಣು, ಹಸಿ ಇಟ್ಟಿಗೆ, ಮರ, ಗಾರೆ, ಸಿಮೆಂಟಿನಿಂದ ಭದ್ರಪಡಿಸಲ್ಪಟ್ಟ ಕಲ್ಲು. ಗಾರೆ ಸಿಮೆಂಟಿನಿಂದ ಭದ್ರಪಡಿಸಲ್ಪಟ್ಟಿರುವ ಕಲ್ಲು. ಜಿ, ಲೋಹ ಅಥವಾ ಶೀಟುಗಳು, ಸುಟ್ಟ ಇಟ್ಟಿಗೆ, ಕಾಂಕ್ರೀಟ್, ಈ ಥರ ಸಾಮಗ್ರಿ, ಈ ರೀತಿ ಎಲ್ಲ ಇದೆ. ಇಲ್ಲಿ ಏನು ಗಾರೆಯಿಂದ ಅಂತ ಮಾಡುವುದು ಗೋಡೆ. ಈ ರೀತಿಯಾಗಿ ಎಡಗಡೆ ಪ್ರಶ್ನೆ ಇರುತ್ತೆ, ಬಲಗಡೆ ಉತ್ತರ ಇರುತ್ತೆ. ಹೀಗೆ ಎಂಟ್ರಿ ಮಾಡ್ತೀರಾ. ಆಮೇಲೆ ಜನಗಣತಿ ಮನೆ ಮೇಲ್ಛಾವಣಿಗೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ ಅದು ಏನು ಅಂತಂದರೆ, ಅದು ಮನೆ ಮೇಲ್ಛಾವಣಿ ಯಾವ ರೀತಿ ಮಾಡಿದ್ದೀರ, ಕಾಂಕ್ರೀಟ್ ಅಥವಾ ಯಾವುದು ಅಂತ ಯಾವುದಾದ್ರು ಒಂದು ಆಯ್ಕೆ ಮಾಡಿ. ಅಲ್ಲಿ ಜನಗಣತಿ ಮನೆಯ ಸ್ಥಿತಿಯು ಉತ್ತಮ, ವಾಸಕ್ಕೆ ಯೋಗ್ಯ, ಶಿಥಿಲವಾಗಿದೆ ಅಂದರೆ ಇನ್ನೇನು ಬೀಳೋ ಸ್ಟೇಜಲ್ಲಿ ಇದೆ ಅಂತ ಆಗುತ್ತೆ. ಹಾಗಾಗಿ ಇಲ್ಲಿ ವಾಸಕ್ಕೆ ಯೋಗ್ಯ ಅನ್ನೋದನ್ನು ಕ್ಲಿಕ್. ಇಲ್ಲಿ ಎಲ್ಲನೂ ಪ್ರತಿಯೊಂದಕ್ಕೂ ನಾವು ಉತ್ತರ ಕೊಟ್ಟ ಮೇಲೆ ಇಲ್ಲಿ ಉಳಿಸಿ ಮತ್ತು ಮುಂದೆ ಹೋಗಿ ಅನ್ನೋದು ಆನ್ ಆಗುತ್ತೆ. ಅಥವಾ ನಾವು ಮರುಹೊಂದಿಸ್ಬೋದು ಅಥವಾ ಹಿಂದಕ್ಕೆ ಹೋಗ್ಬೋದು, ಇವಾಗ ಸಾಧ್ಯತೆ ಇದೆ. ಈಗ ನಾನು ಯಾವುದೋ ಒಂದು ಬಿಟ್ಟಿದ್ದೀನಿ ಇಲ್ಲಿ, ಅದಕ್ಕೆ ಅದು ತೋರಿಸ್ತಾ ಇಲ್ಲ ಆಪ್ಷನನ್ನು. ಯಾವುದು ಅಂದರೆ ಇದೆ ನೋಡಿ, ಮೇಲ್ಛಾವಣಿಗೆ ಏನು ಬಳಸಿದ್ದೀವಿ ಅಂತ ಅಂದರೆ ಕಾಂಕ್ರೀಟ್ ಅಂತ ಕ್ಲಿಕ್ ಮಾಡ್ತೀವಿ ನೋಡಿ. ಈಗ ಇಲ್ಲಿ ಉಳಿಸಿ ಮತ್ತು ಮುಂದೆ ಹೋಗಿ. ಈಗ ನಾವು ಏನು ಎಂಟ್ರಿ ಮಾಡಿರೋದು ಉತ್ತರಗಳು ಉಳಿಸ್ಬಿಟ್ಟು ಮತ್ತೆ ಮುಂದೆ ಹೋಗ್ತೀವಿ. ಈಗ ಮುಂದುವರಿಯಲು ನೀವು ಖಚಿತವಾಗಿ ಬಯಸುವಿರಾ ಅಂತ ಇದೆ. ನಾನೀಗ ಹೌದು ಅಂತ ಎಂಟರ್ ಮಾಡ್ತೀನಿ. ಈಗ ಮತ್ತೆ ಮುಂದೆ ಬಂತು. ಇವಾಗ ನೋಡಿ, ಜನಗಣತಿ ಮನೆ ವಿವರಗಳು, ಸಾಮಾನ್ಯ ಮಾಹಿತಿ, ಸೌಲಭ್ಯಗಳು, ಸ್ವತ್ತುಗಳು. ಈಗ ಈ ಕುಟುಂಬದಲ್ಲಿ ಸಾಮಾನ್ಯವಾಗಿ ವಾಸಿಸುತ್ತಿರುವ ಒಟ್ಟು ವ್ಯಕ್ತಿಗಳ ಸಂಖ್ಯೆ ಎಷ್ಟು ಅಂತ ಇದೆ. ನಾನು ನಿಮ್ಮ ಮನೆ ಸಂಖ್ಯೆ, ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರ ಆ ಸಂಖ್ಯೆಯನ್ನು ಹಾಕಿ. ಆನಂತರ ಕುಟುಂಬದ ಮುಖ್ಯಸ್ಥರು ನೀವು ಮೊದಲೇ ಕೊಟ್ಟ ಹಾಗೆ ಬಂದಿರುತ್ತೆ. ಆನಂತರ ಕುಟುಂಬದ ಮುಖ್ಯಸ್ಥರ ಹೆಸರು, ಆಯ್ಕೆ ಮಾಡಿದ ಭಾಷೆ. ಇಲ್ಲಿ ಏನು ಕನ್ನಡ ಅಂತ ಟೈಪ್ ಮಾಡೋಣ ಇಂಗ್ಲೀಷ್ ಲೆಟ್ರಲ್ಲೇ ನೋಡಿ, KNNADA. ಆವಾಗ ಇದು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕನ್ನಡ ಅಂತ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, ಸೆಲೆಕ್ಟ್ ಮಾಡ್ಕೊಳ್ಳಿ, ಬರುತ್ತೆ. ಆಯ್ತದು. ಕುಟುಂಬದ ಮುಖ್ಯಸ್ಥರ ಲಿಂಗ ಅಂದರೆ ಅವ್ರ ಗಂಡು, ಹೆಣ್ಣು, ಮಂಗಳಮುಖಿ ವ್ಯಕ್ತಿ, ಈ ರೀತಿ ಇದೆ. ಗಂಡು ಅಂತ ಹಾಕ್ತೀನಿ, ಸೆಲೆಕ್ಟ್ ಮಾಡಿ. ಅಥವಾ ಹೆಣ್ಣಿದ್ರೆ ಹೆಣ್ಣು ಹಾಕಿ ಮುಖ್ಯಸ್ಥರು. ಅನಂತರ ಇಲ್ಲಿ ಕ್ಯಾಟಗರಿ ಬಗ್ಗೆ ಕೇಳಿದ್ದಾರೆ. ಕ್ಯಾಟಗರಿ ಏನು ಬರುತ್ತೆ ಅದನ್ನು ಹಾಕ್ತೀರ. ಸ್ವಂತ ಏನು ಈ ಥರ ಹಾಕ್ತೀನಿ ನಾನು. ಮನೆ ಮಾಲೀಕತ್ವದ ಸ್ಥಾನಮಾನ. ಇಲ್ಲಿ ಏನು ಸ್ವಂತದ್ದು ಅಥವಾ ಬಾಡಿಗೆ ಆದರೆ ಬೇರೆ ಸ್ಥಳದ ಸ್ವಂತ ಮನೆ ಇದೆ. ಬಾಡಿಗೆ ಆದರೆ ಯಾವುದೇ ಸ್ವಂತ ಮನೆ ಇಲ್ಲದಿದ್ದಲ್ಲಿ ನಿಮ್ಗೆ ಯಾವುದು ಅನ್ವಯವಾಗುತ್ತೆ ಅದನ್ನು ಹಾಕಿ. ಅದಾದಮೇಲೆ ನೆಕ್ಸ್ಟು ವಾಸದ ಕೊಠಡಿಗಳ ಸಂಖ್ಯೆ ಅಂತ ಇದೆ. ಇಲ್ಲಿ 2 ಹಾಕಿರ್ತೀನಿ ನಾನು. ಈ ಕುಟುಂಬದಲ್ಲಿ ವಾಸಿಸುತ್ತಿರುವ ವಿವಾಹಿತ ದಂಪತಿಗಳ ಸಂಖ್ಯೆ 1 ಅಂತ ಹಾಕ್ತೀನಿ. ನೆಕ್ಸ್ಟ್ ಉಳಿಸಿ ಮತ್ತು ಮುಂದೆ ಸಾಗಿ. ದೃಢೀಕರಣ ಕೊಡಬೇಕೀಗ. ಸರಿ, ನೀವು ಮಾಡಿರೋದು ಮುಂದುವರಿಯಲು ನೀವು ಖಚಿತವಾಗಿ ಬಯಸ್ತೀರ ಅಂತ ಹೌದು ಅಂತ ಒತ್ತಿ. ಮತ್ತೊಂದು ಪೇಜ್ ಓಪನ್ ಆಗುತ್ತೆ ನೋಡಿ. ಈಗ ಸ್ಥಳದ ವಿವರ ಮುಗಿದಿತ್ತು, ಆಯಿತು. 2ನೇದಾಗಿ ಜನಗಣತಿ ಮನೆ ವಿವರಗಳು, ರೈಚ್ ಮಾರ್ಕ್ ಬಿದ್ದಿದೆ, ಮುಗೀತು. 3ನೇದಾಗಿ ಸಾಮಾನ್ಯ ಮಾಹಿತಿಯನ್ನು ಕೊಟ್ಟಿದ್ದೀವಿ, ಮುಗೀತು. 4ನೇದಾಗಿ ಸೌಲಭ್ಯಗಳು ನಡೀತಾ ಇದೆ. ಅದೊಂದು ಕೆಲವು ಕಾಲಮ್ಗಳಿದ್ದಾವೆ, ಅದನ್ನು ತುಂಬಿದ್ರೆ ಮತ್ತೆ ಮುಂದಕ್ಕೆ ಹೋಗ್ಬೋದಾಗಿದೆ. ಕುಡಿಯುವ ನೀರಿನ ಪ್ರಧಾನ ಮೂಲ. ಅದು ಮೂಲ ಯಾವುದು? ನದಿ, ಕಾಲುವೆ, ಕೈ ಪಂಪು, ಬಾವಿ, ಕೊಳವೆ ಬಾವಿ, ಬೋರ್ವೆಲ್ ಹಾಕ್ತೀನಿ ನಾನು. ನಿಮಗೆ ಯಾವುದು ಬರುತ್ತೆ ಅದನ್ನು ಹಾಕಿ. ಕುಡಿಯುವ ನೀರಿನ ಮೂಲದ ಲಭ್ಯತೆ ಎಲ್ಲಿ ಹತ್ತಿರದಲ್ಲಿದೆ, ದೂರದಲ್ಲಿದೆ, ಮನೆ ಕಾಂಪೌಂಡ್ ಒಳಗಿದ್ರೆ ಆವರಣದ ಒಳಗೆ ಅಂತ ಹಾಕ್ತೀನಿ. ಹಾಕಿ ಬೆಳಕಿನ ಪ್ರಧಾನ ಮೂಲ. ಮನೆಗೆ ವಿದ್ಯುತ್ ಶಕ್ತಿಯಿಂದ ಕರೆಂಟ್ ಬಳಸ್ತೀವಿ. ಸಿಮೆಂಟ್ ಅಥವಾ ಸೌರಶಕ್ತಿ ಈ ಥರ ಯಾವುದೇ ಇದು ಸಾಮಾನ್ಯವಾಗಿ ವಿದ್ಯುತ್ ಇರುತ್ತೆ, ಹಾಕೋಣ. ಆಮೇಲೆ ಶೌಚಾಲಯದ ಲಭ್ಯತೆ, ಟಾಯ್ಲೆಟ್ ಫೆಸಿಲಿಟಿ ಪ್ರತ್ಯೇಕವಾಗಿ ಕುಟುಂಬದ ಬಳಕೆಗೆ ಮಾತ್ರ, ಸಾರ್ವಜನಿಕ. ಹೌದು, 1ನೇದು ಅನ್ವಯವಾಗುತ್ತೆ. ಆನಂತರ ಇದು ಶೌಚಾಲಯದ ಬಗ್ಗೆ ವಿಧಗಳು.
ಯಾವ ಥರ ಇದೆ, ಒಳಚರಂಡಿ ವ್ಯವಸ್ಥೆ, ಸೆಪ್ಟಿಕ್ ಟ್ಯಾಂಕ್ ಈ ಥರ ವ್ಯವಸ್ಥೆ. ಇದು ಒಳಚರಂಡಿ ವ್ಯವಸ್ಥೆ ಹಾಕೋಣ, ಸಾಮಾನ್ಯವಾಗಿ ಇರುತ್ತೆ. ನಂತರ ಅವಳಿ ಗುಂಡಿ ಶೌಚಾಲಯ, ಚಪ್ಪಡಿ ಸಹಿತ ಗವಾಕ್ಷಿ ಹೊಂದಿರುವ ಸುಧಾರಿತ ಗುಂಡಿ. ಇದು ಆಯಿತು. ಇದು ಅವಳಿ ಗುಂಡಿ ಶೌಚಾಲಯ ಅದು ಒಂದು ಕೊಟ್ಟಿದ್ದೀನಿ. ಇದು ಏಕಗುಂಡಿ ಶೌಚಾಲಯ, ಸೇವಾ ಶೌಚಾಲಯ, ತೆರೆದ ಚರಂಡಿ ಮೂಲಕ ವಿಲೇವಾರಿ. ಅದು ಇರಲಿ, ನಿಮಗೊಂದು ಅನ್ವಯವಾಗೋದನ್ನು ಒಂದು ಕ್ಲಿಕ್ ಮಾಡಿರಿ ನೋಡೋಣ. ತ್ಯಾಜ್ಯ ನೀರನ್ನು ಅಂದರೆ ಗಲೀಜು ನೀರನ್ನು ಹೊರಗೆ ಸಾಗಿಸಲು ಮಾಡಿರುವಂಥ ವ್ಯವಸ್ಥೆ, ಒಳಚರಂಡಿ ವ್ಯವಸ್ಥೆ, ತೆರೆದ ಚರಂಡಿ, ಒಳಚರಂಡಿ ವ್ಯವಸ್ಥೆ ಕೊಡೋಣ. ಆವರಣದ ಒಳಗೆ ಸ್ನಾನಗೃಹದ ಲಭ್ಯತೆ. ಸ್ನಾನಗೃಹ ಹೌದು ಇದೆ, ಆವರಣದ ಮನೆ ಒಳಗೆ ಇರುತ್ತೆ ಸ್ನಾನಗೃಹ ಅಂತ ಆಯಿತು. ಆಮೇಲೆ ಅಡುಗೆ ಮನೆಯಲ್ಲಿ ಅಡುಗೆ ಏನು ಬಳಸ್ತೀರ ಅಂತ, LPG ಬಳಸ್ತೀವಿ. ಮನೆಯೊಳಗೆ ಅಡುಗೆ ಆದರೆ ಅಡುಗೆ ಮನೆಯಲ್ಲಿ ಅಲ್ಲ, LPG PNG ಸಂಪರ್ಕ ಇದೆ. LPG ಅದು PNG ಸಂಪರ್ಕ ಇದೆ. ಬಯಲಲ್ಲಿ ಅಡುಗೆ ಮನೆಯಲ್ಲಿ ಅಡುಗೆ LPG PNG ಸಂಪರ್ಕ ಇದೆ. ಇದು ಯಾವುದಾದ್ರು ಒಂದಕ್ಕೆ ಮಾತ್ರ ಕೊಡ್ಬೋದು ನಾವು ಎಷ್ಟರಲ್ಲಿ, ಹಾಗಾಗಿ ಬೇರೆದಕ್ಕೆ ಅನ್ವಯ ಆಗೋಲ್ಲ, ಒಂದಕ್ಕೆ ಮಾತ್ರ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಅಡುಗೆ ಮಾಡಲು ಬಳಸುವಂತಹ ಇಂಧನ ಏನು, ಸೀಮೆಎಣ್ಣೆ, LPG ಹಾಕ್ತೀನಿ ಆಯಿತು. ಈಗ ಉಳಿಸಿ ಮತ್ತು ಮುಂದೆ ಸಾಗಿ, ಅದಷ್ಟೇ ಮುಗೀತು. ಉಳಿಸಿ ಮತ್ತು ಮುಂದೆ ಹೋಗಿ ಈಗ ಹೌದು ಅಂತ ಒತ್ತುತ್ತೀರ. ಮತ್ತು ಈಗ ನೋಡಿ ಇಲ್ಲಿವರೆಗೂ ಮುಗೀತು, ಸೌಲಭ್ಯಗಳು ಅಲ್ಲಿವರೆಗೂ ಮುಗೀತು, 4 ಹಂತ ಮುಗಿದಿದೆ. ಈಗ ಸ್ವತ್ತುಗಳು ಅಂದರೆ ಆಸ್ತಿ, ನಮ್ಮ ವಸ್ತುಗಳು ನಾವು ಖರೀದಿಸಿದಂಥ ದುಬಾರಿ ಬೆಲೆಯ ಬಳಕೆ ವಸ್ತುಗಳಾಗಿರ್ಬೋದು, ದುಬಾರಿ ಅಥವಾ ಸಾಮಾನ್ಯ ಬೆಲೆ ಅಂಥವುಗಳು ಸೇರಿರ್ತವೆ. ಈಗ ರೇಡಿಯೋ, ಟ್ರಾನ್ಸಿಸ್ಟರು ಇದೆಯಾ, ಅಥವಾ ಏನಿದೆ, ಮೊಬೈಲ್, ಸ್ಮಾರ್ಟ್ಫೋನ್ ಇರುತ್ತೆ. ಟೆಲಿವಿಷನ್, TV ಇದೆ, ಉಚಿತ ಕೇಬಲ್ ಸಂಪರ್ಕ, TV ಇದ್ದರೆ ಇದೆ ಅಂತ ಹಾಕಿ, ಇಲ್ಲದಿದ್ದರೆ ಇಲ್ಲ ಅಂತ ಹಾಕ್ತೀವಿ. ಇಂಟರ್ನೆಟ್ ಸಂಪರ್ಕ ಇದೆಯಾ, ಹೌದು, ಮೊಬೈಲಲ್ಲಿ ಇದೆ ಇಂಟರ್ನೆಟ್ ಸಂಪರ್ಕ. ಲ್ಯಾಪ್ಟಾಪ್, ಕಂಪ್ಯೂಟರ್ ಇದೆಯಾ, ಹೌದು ಅಂತ ಹಾಕ್ತೀನಿ ನಾನು. ಟೆಲಿಫೋನ್ ಮತ್ತು ಮೊಬೈಲ್ ಫೋನ್, ಸ್ಮಾರ್ಟ್ಫೋನ್, ಮೊಬೈಲ್ ಫೋನ್ ಮಾತ್ರ ಇದೆ, ಸ್ಮಾರ್ಟ್ಫೋನ್. ಆನಂತರ ಬೈಸಿಕಲ್, ಸ್ಕೂಟ್ರ್, ಮೊಪೈಡ್, ಇದು ಸ್ಕೂಟ್ರ್ 2 ಇದೆ, ಸೈಕಲ್ ಇದೆ, ಸ್ಕೂಟ್ರ್ ಇದೆ, ಹಾಕೋಣ. ಕಾರು, ಜೀಪು, ವ್ಯಾನ್ ಇಲ್ಲ, ಹಾಕೋಣ. ಇದ್ರೆ ಇದೆ ಅಂತ ಹಾಕಿ. ಕುಟುಂಬದ ಸೇವನೆಗೆ ಬಳಸುವ ಪ್ರಮುಖ ಧಾನ್ಯಗಳು, ಇದು ಪ್ರಮುಖ ಧಾನ್ಯಗಳು. ಇಲ್ಲಿ ರಾಗಿ ಇಲ್ಲ, ಹಾಗಾಗಿ ನಾನು ಇನ್ನಿತರೆ ಅಂತ ಹಾಕ್ತೀನಿ. ಈಗ ಉಳಿಸಿ ಮತ್ತು ಮುಂದೆ ಸಾಗಿ ಹೋಗೋಣ, ಹೌದು ಅಂತ ಒತ್ತುತ್ತೀವಿ. ಈಗ ಎಲ್ಲ ಮುಗೀತು ನೋಡಿ. ಸ್ಥಳದ ವಿವರಗಳು ಕೊಟ್ಟಿದ್ದೀವಿ, ಜನಗಣತಿ ಮನೆ ವಿವರಗಳು ಕೊಟ್ಟಿದ್ದೀವಿ, ಸಾಮಾನ್ಯ ಮಾಹಿತಿಗಳು ಕೊಟ್ಟಿದ್ದೀವಿ, ಸೌಲಭ್ಯಗಳನ್ನು ಕೊಟ್ಟಿದ್ದೀವಿ, ಮಾಹಿತಿನ ಸ್ವತ್ತುಗಳ ಬಗ್ಗೆ ಕೊಟ್ಟಿದ್ದೀವಿ. ಇದಾದಮೇಲೆ ಪೂರ್ವವೀಕ್ಷಣೆ ಮಾಡಿ ಅಂತ ಇದೆ, 6ನೇ ನಂಬರ್ಗೆ ಇಲ್ಲಿ ಬ್ಲೂ ಮಾರ್ಕ್ ಬಿದ್ದಿದೆ ನೋಡಿ. ಪೂರ್ವವೀಕ್ಷಣೆ ಮಾಡಿ ಅಂದರೆ ನಾವು ಇದುವರೆಗೂ ಏನು ಭರ್ತಿ ಮಾಡಿದ್ದೀವಿ ನಮ್ಮ ಸ್ವಂತ ಮನೆಗೆ ಸಂಬಂಧಿಸಿದ ಮಾಹಿತಿನ, ಅಂದರೆ ಸೆಲ್ಫ್ ಎನ್ಯುಮರೇಷನನ್ನು ಸರಿನಾ, ಇದು ಕರೆಕ್ಟ್ ನೀವು ಕೊಟ್ಟಿರೋದು ಚೆಕ್ ಮಾಡ್ಕೋಬೋದಾಗಿದೆ. ಈಗ ನೋಡಿ, ರಾಜ್ಯ, ಜಿಲ್ಲೆ, ಗ್ರಾಮ, ಪಟ್ಟಣ, ಪಿನ್ ಕೋಡು ಎಲ್ಲ ಸರಿ ಇದೆ ಅಂತ ಹೇಳ್ಬೋದು. ಈಗ ಅದೇ ಮನೆ ವಿವರಗಳ ಬಗ್ಗೆ ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಮುಖ್ಯಸ್ಥರಿಗೆ ಸಂಬಂಧಿಸಿದ ಮಾಹಿತಿ, ಕುಟುಂಬಕ್ಕೆ ಸೌಲಭ್ಯವಿರುವಂತಹ ವಿವರಗಳು, ರೇಡಿಯೋ, ಟ್ರಾನ್ಸಿಸ್ಟರ್ ನಾವೆಲ್ಲ ಇಲ್ಲಿವರೆಗೂ ಭರ್ತಿ ಮಾಡಿದ್ದೆಲ್ಲ ಕಾಣಿಸ್ತಾ ಇದೆ. ಈಗ ಏನು ಅಂತಂದರೆ ದೃಢೀಕರಿಸಿ ಮತ್ತು ಸಲ್ಲಿಸಿ, ಹೌದು ಸಲ್ಲಿಸೋಣ ಅಂತ ಕೊಡೋಣ. ಈಗ ಯಶಸ್ವಿಯಾಗಿ ಸಲ್ಲಿಸಲಾಗಿದೆ. ಈಗ ನಾವು ID ನಂಬರನ್ನು ಬರೆದಿಟ್ಕೋಬೇಕು. ನಿಮ್ಮ ಸ್ವಯಂ ಗಣತಿ SE ನಮೂನೆಯನ್ನು ಯಶಸ್ವಿಯಾಗಿ ಸಲ್ಲಿಸಲಾಗಿದೆ. ನಿಮ್ಮ ಸ್ವಯಂ ಗಣತಿ ID SEID ಆಗಿದೆ. ಈಗ ನಿಮ್ಮ ಮನೆ ಪಟ್ಟಿ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಲು ಈ ಸ್ವಯಂ ಗಣತಿ ಐಡಿಯನ್ನು ಗಣತಿದಾರರೊಂದಿಗೆ ಹಂಚಿಕೊಳ್ಳಲು ನಿಮಗೆ ವಿನಂತಿಸಲಾಗಿದೆ. ಇಲ್ಲದಿದ್ದರೆ ಗಣತಿದಾರರು ಹೊಸ ಗಣತಿಯನ್ನು ಮಾಡಬೇಕಾಗಬಹುದು. ಈ ಸ್ವಯಂ ಗಣತಿ ಐಡಿಯನ್ನು ನಿಮ್ಮ ಮೊಬೈಲ್ ಮತ್ತು ಇಮೇಲ್ಗೆ ಒದಗಿಸಿದರೂ ಸಹ ಕಳುಹಿಸಲಾಗಿದೆ. ಹಾಗಾಗಿ ಇದನ್ನು ನಾವು ಸ್ಕ್ರೀನ್ಶಾಟ್ ತೆಗಿತೀನಿ ನಾನು ಇವಾಗ. ಇದನ್ನು ಬರ್ದಾರು ಇಟ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಳ್ಳಿ ಮತ್ತು ಸೇವ್ ಮಾಡ್ಕೊತೀರ. ಆತ್ಮೀಯ ವೀಕ್ಷಕರೇ, ಇದುವರೆಗೂ ನೀವು ಸ್ವಂತ ನಿಮ್ಮ ಮನೆ ಗಣತಿನ ನಿಮ್ಮ ಫೋನ್ನಲ್ಲಿ ಆಗಲಿ ಅಥವಾ ಲ್ಯಾಪ್ಟಾಪಲ್ಲಿ ಆಗಲಿ ಅಥವಾ ನಿಮ್ಮ ಮನೆ ಕಂಪ್ಯೂಟ್ರಲ್ಲಿದ್ದರೆ ಅದರಲ್ಲಾದರೂ ಸರಿ ಅಥವಾ
ಟ್ಯಾಬ್ ಇದ್ದರೆ ಅದರಲ್ಲಾದರೂ ಸರಿ, ಯಾವುದ್ರಲ್ಲಾದರೂ ಮಾಡಿ. ನೀವು ಏನು ಇಲ್ಲಿ ವೆಬ್ಸೈಟ್ ಅಡ್ರೆಸ್ಸು ಸರಿ ಹೇಳಲಿಲ್ಲ, ಅದೊಂದು ನಿಮಗೆ ಇಲ್ಲಿ ತೋರಿಸ್ತೀನಿ. ಆ ಒಂದು ವೆಬ್ಸೈಟ್ ಅಡ್ರೆಸ್ಸನ್ನು ಎಂಟ್ರಿ ಮಾಡಿ ಗೂಗಲ್ ಬ್ರೌಸರಲ್ಲಾಗಲಿ ಅಥವಾ ಫೈರ್ಫಾಕ್ಸಲ್ಲಾಗಲಿ ಈ ಒಂದು ವೆಬ್ ವಿಳಾಸ ಓಪನ್ ಆದಾಗ ಯಾವ ರೀತಿ ಸಲ್ಲಿಸಬೇಕು ಅನ್ನೋ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ. ಈ ಮಾಹಿತಿಯನ್ನು ಹೆಚ್ಚೆಚ್ಚು ಶೇರ್ ಮಾಡ್ತಾಯಿರಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ನೋಡಿ, ಇದು ವೆಬ್ಸೈಟ್ಗಳ ವಿಳಾಸ ಈ ರೀತಿಯಾಗಿದೆ. ಪೋರ್ಟಲ್ ಅಕ್ಸೆಸ್ ಆ್ಯಂಡ್ ಲಾಗಿನ್. ಇಲ್ಲಿ ವಿಸಿಟ್ ಮಾಡಬೇಕು. ನೀವೇನಿಲ್ಲ https:// ಅನ್ನೋದೇನು ಎಂಟ್ರಿ ಮಾಡೋದು ಬೇಡ. se.census.gov.in ಅನ್ನೋದು ಅಷ್ಟನ್ನು ಎಂಟ್ರಿ ಮಾಡಿದ್ರೆ ಸಾಕು. ಒಂದು ವೆಬ್ ಪೇಜಸ್ ಓಪನ್ ಆಗಿ, ಆನಂತರ ನಾನು ಈಗಾಗಲೇ ಹೇಳಿದ ಪ್ರಕಾರ OTP ಮುಖಾಂತರವಾಗಿ ಮೊಬೈಲ್ ನಂಬರು ಕೊಟ್ಟಿರ್ತೀರಲ್ಲ, ಅಲ್ಲಿ ಆ ರೀತಿ ನೀವು ಪ್ರೋಸೆಸ್ಸನ್ನು ಮುಗಿಸ್ಬೋದಾಗಿದೆ. ಆಮೇಲೆ ಕೊನೆಯಲ್ಲಿ ಹೇಳಿದ ಹಾಗೆ ID ನಂಬರನ್ನು ನೀವು ಬರೆದಿಟ್ಕೊಳ್ಳಿ ಅಥವಾ ನಿಮ್ಮ ಫೋನ್ನಲ್ಲಿ ಗುರ್ತಿಟ್ಕೊಳ್ಳಿ. ಮೆಸೇಜ್ ಬಂದಿರುತ್ತೆ, ಅದನ್ನು ನಿಮ್ಮ ಮನೆ ಹತ್ರ ಈಗ ಏಪ್ರಿಲ್ 16ರಿಂದ ಗಣತಿದಾರರು ಬರ್ತಾರೆ. ಏಪ್ರಿಲ್ 16ರಿಂದ ಸುಮಾರು 1 ತಿಂಗಳವರೆಗೂ ಗಣತಿ ನಡೆಯುತ್ತೆ. ಆ ಸಮಯದಲ್ಲಿ ಒದಗಿಸಿದಾಗ ಅವರು ಮ್ಯಾಚ್ ಮಾಡ್ಕೊತಾರೆ ನೀವು ಹೇಳಿದಂತಹ ಇದನ್ನು. ಆ ಒಂದು ID ನಂಬರನ್ನು ತೆಗೆದು ಓಪನ್ ಮಾಡಿ ಸರಿ ಇತ್ತು ಅಂತ ನೀವು ಒಪ್ಪಿಗೆ ಸೂಚಿಸಿದಾಗ ಅವರು ಅದನ್ನು ಅಕ್ಸೆಪ್ಟ್ ಮಾಡ್ಕೊತಾರೆ. ಅಲ್ಲಿಗೆ ಅದು ಬೇಗ ಆಗುತ್ತೆ ಪ್ರೋಸೆಸ್ಸು. ಹಾಗಾಗಿ ನೀವು ಸ್ವಂತ ಗಣತಿಯನ್ನು ನೀವು ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ತಿಳಿಸುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇಂತಹ ಅನೇಕ ವಿಡಿಯೋಗಳಿಗಾಗಿ ಈ ಚಾನಲ್ಗೆ ತಾವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋ ಜನಸಾಮಾನ್ಯರಿಗೆ ಎಲ್ರಿಗೂ ಗೊತ್ತಾಗಲಿ, ಇನ್ನೂ ಗೊತ್ತಾಗದೇ ಇರೋರ್ಗೂ, ಅದಕ್ಕೋಸ್ಕರ ಹೆಚ್ಚೆಚ್ಚು ಅವಾಗ ಶೇರ್ ಮಾಡ್ತಾಯಿರಿ. ಮರೀದೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.